ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ, ಯಾಕಂದರೆ ನನಗೆ ಕೋಲ್ಡ್ ಇದೆ, ಲೈಟಾಗಿ ಫೀವರ್ ಇತ್ತು. ಇವಾಗ ಪರವಾಗಿಲ್ಲ, ಜ್ವರ ಎಲ್ಲ ಹೋಗಿದೆ, ನೆಗಡಿ ಇನ್ನೂ ಹಾಗೆ ಇದೆ. ಸೊ ನನ್ನ ವಾಯ್ಸ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ನಾನು ಮಾತಾಡ್ಬೇಕಾದ್ರೆ ಮೂಗಲ್ಲಿ ಮಾತಾಡ್ತಿದ್ದೀನಿ ಅನ್ನೋ ಥರದಲ್ಲಿ ಕೇಳಿಸುತ್ತೆ. ಕೋಲ್ಡ್ ಇದೆ, ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಸೊ ನಿಮಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ಚೈನೀಸ್ ಕ್ಯಾಲೆಂಡರಲ್ಲಿ ಜೆಂಡರ್ ಪ್ರೆಡಿಕ್ಟ್ ಮಾಡಿದ್ದಕ್ಕೆ ಬಾಯ್ ಬೇಬಿ ಅಂತ ನನಗೆ ತೋರಿಸಿತ್ತು. ಸೊ ಇವತ್ತು ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಜೆಂಡರ್ ಪ್ರೆಡಿಕ್ಟೇ ಅಂದರೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಮೇಲೆ ನಮಗೆ ಯಾವ ಬೇಬಿ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾರಲ್ವಾ. ಸೊ ಅದಕ್ಕೆ ನನಗೆ ಏನೇನೆಲ್ಲ ಸಿಂಪ್ಟಮ್ಸ್ ಇದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ರೀತಿ ಫನ್ ಅಂತಲೇ ಅಂದ್ಕೊಳ್ಳಿ, ಸೀರಿಯಸ್ ಆಗಿ ತಗೊಳ್ಳೋದಕ್ಕೂ ಹೋಗಬಾರ್ದು, ಯಾಕಂದರೆ ಇದೇ ಮಗು ಆಗುತ್ತೆ ಅಂತ ಫಿಕ್ಸು ಆಗಬಾರ್ದು. ಯಾಕಂದರೆ ಗಂಡು ಪಾಪು ಆದರೂ ಆಗ್ಬೋದು, ಹೆಣ್ಣು ಪಾಪು ಆದರೂ ಆಗ್ಬೋದು. ಬಟ್ ನನಗೆ ಯಾವ ಸಿಂಪ್ಟಮ್ಸ್ ಇದೆ ಅಂದರೆ, ನಾನೊಂದು 10ರಿಂದ 20 ವಿಡಿಯೋಸ್ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಯಾವ್ಯಾವ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಯಾವ ಪಾಪು ಆಗುತ್ತೆ ಅಂತ ನೋಡ್ತಾ ಇದ್ದೆ. ಹಾಗೆ ನನ್ನ ಓನ್ ಸಿಂಪ್ಟಮ್ಸ್ ಏನಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಇವತ್ತು ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಇದೊಂದು ರೀತಿ ಫನ್ ರೀತಿಯಾಗಿ ತಗೊಳ್ಳೋಣ, ಓಕೆನಾ? ನಂಗೆ ಗೊತ್ತಿಲ್ಲ, ನಾನು ಒಂದಷ್ಟು ಲೀಸ್ಟ್ ಮಾಡಿಟ್ಟಿದ್ದೀನಿ, ಈ ರೀತಿ ಬಡ್ದೆಲ್ಲ ಇಟ್ಕೊಂಡಿದ್ದೀನಿ. ಎಷ್ಟು ವೀಡಿಯೋಸ್ ನೋಡಿದ್ದೀನಿ ಗೊತ್ತಾ? ಅಷ್ಟು ವೀಡಿಯೋಸಲ್ಲಿ ಯಾವ್ಯಾವ ಬೇಬಿಗೆ ಯಾವ್ಯಾವ ಸಿಂಪ್ಟಮ್ಸ್ ಇರುತ್ತೆ ಅಂತ ನನಗೂ ಗೊತ್ತಿರಲ್ಲ ಅಲ್ವಾ. ಸೊ ನಮ್ಮ ಅಮ್ಮನೂ ಸ್ವಲ್ಪ ಕೇಳಿ ಎಲ್ಲ ತಿಳ್ಕೊಂಡು ಒಂದಷ್ಟು ಲೀಸ್ಟ್ ಮಾಡಿದ್ದೀನಿ. ಸೊ ನೋಡೋಣ ಯಾವ ಬೇಬಿಗೆ ಯಾವ ಸಿಂಪ್ಟಮ್ಸ್ ಇರುತ್ತೆ, ಅಂದರೆ ನನಗೆ ಯಾವ ಸಿಂಪ್ಟಮ್ಸ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಒಂದು ಗೆಸ್ ಮಾಡೋಣ, ಓಕೆನಾ? ಲೆಫ್ಟ್ ಸೈಡು ನಾನು ರೈಸ್ ಹ್ಯಾಂಡ್ ಮಾಡಿದ್ರೆ ಬಾಯ್ ಬೇಬಿ ಸಿಂಪ್ಟಮ್ಸ್, ರೈಟ್ ಸೈಡು ನಾನು ಹ್ಯಾಂಡ್ ರೈಸ್ ಮಾಡಿದ್ರೆ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂತ ನೀವು ತಿಳ್ಕೊಳ್ಬೇಕು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ 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 ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಫಸ್ಟ್ಗೆ ನಾನಿಲ್ಲಿ ಒಂದು 20ರಿಂದ 21 ಸಿಂಪ್ಟಮ್ಸ್ನ ಬರೆದು ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ್ಯಾವ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಈಗ ನನಗೆ 8 ಈ ವೀಕ್ ಕಂಪ್ಲೀಟ್ ಆದರೆ 8 ತುಂಬಿ 9ನೇ ತಿಂಗಳಿಗೆ ಬೀಳುತ್ತೆ. ಹಾಗಾಗಿ ನಾನು ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸಿಂಪ್ಟಮ್ಸ್ ಬಂದು ಮಾರ್ನಿಂಗ್ ಸಿಕ್ನೆಸ್, ಅಂದರೆ ತಲೆನೋವು, ತಲೆ ಸುತ್ತು ಬರೋದು, ಆ ರೀತಿ ಎಲ್ಲ ಆಗ್ತಾ ಇರುತ್ತೆ ಗೊತ್ತಾ? ಅದು ನನಗೆ ಒಂದು 3 ಮಂತ್ಸ್ ಅಂತಾನೂ ಅಲ್ಲ, ಒಂದು 2 ಮಂತ್ಸ್ವರೆಗೂ ನನಗೆ ಸ್ವಲ್ಪ ತಲೆ ನೋವು ಬರೋದು, ತಲೆ ಸುತ್ತೋದು ಆಗ್ತಾ ಇತ್ತು. ಯಾಕಂದರೆ ಅದು ಏನಂತಾರೆ, ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಲ್ವಾ, ಅದು ನಾವು ಕನ್ಸೀವ್ ಆಗ್ತಿದ್ದೀವೋ ಇಲ್ವಾ ಅಂತ ನಮಗೆ ಗೊತ್ತಾಗೋದೇ ಆವಾಗ. ನನಗೆ ಆ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂಡ ಮೇಲೇ ನಾನು ಚೆಕ್ ಮಾಡಿದ್ದು, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದು, ನಾನು ಕನ್ಸೀವ್ ಅಂತ ಗೊತ್ತಾಗಿದೆ ಅವಾಗ. ಸೊ ನನಗೆ ಅದು ಬಿಟ್ಟರೆ, ಆ ಟೈಮಲ್ಲಿ ಬಿಟ್ಟರೆ ನನಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದೇ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ, ನನಗೆ ಮಾರ್ನಿಂಗ್ ಸಿಕ್ನೆಸ್ ಇಲ್ಲ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ವಾಮಿಟಿಂಗ್. ನೀವು ಸೀರಿಯಸ್ಲಿ ನಂಬೋದೇ ಇಲ್ಲ, ನಾನು ಕೇಳಿರೋ ಮಟ್ಟಿಗೆ ಎಷ್ಟೋ ಜನ ಹೇಳಿದ್ದಾರೆ. ನನ್ನ ಸಿಸ್ಟರ್ಗೂ ಅಂದರೆ ನಮ್ಮ ಅಕ್ಕನಿಗೂ ಕೂಡ, ಇಬ್ಬರು ಪಾಪು ಅಲ್ವಾ ಆಗಿರೋದು. ಸೊ ಇಬ್ಬರು ಬೇಬಿಗೂ ನಮ್ಮ ಅಕ್ಕನಿಗೆ ವಾಮಿಟ್ ಆಗಿದೆ. ಬಟ್ ನನಗೆ ಅಂತ ನಾನು ಕನ್ಸಿಡರ್ ಮಾಡೋದಾದರೆ, ನನಗೆ ಕನ್ಸೀವ್ ಅಂತ ಗೊತ್ತಾದಾಗಿಂದ ಇಲ್ಲಿವರೆಗೂ ನಾನು ಒಂದು ಸಲನೂ ವಾಮಿಟ್ ಮಾಡೇ ಇಲ್ಲ. ಸೀರಿಯಸ್ಲಿ ನಾನು ಒಂದು ಸಲನೂ ವಾಮಿಟ್ ಮಾಡಿಲ್ಲ. ನನಗೆ ಏನೋ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಆಗ್ಬಿಡ್ತು. ನಾನೇನು ಹತ್ತತ್ರ 9 ತಿಂಗಳು ಆಗ್ತಾ ಬರ್ತಿದ್ದೆ, ಒಂದು ಸಲನೂ ನಾನು ವಾಮಿಟ್ ಮಾಡೇ ಇಲ್ಲ. ಗಾಡ್ ಗ್ರೇಸ್, ಅದು ಆ ಒಂದು ಕಷ್ಟ ನನಗೆ ಬಂದಿಲ್ಲ. ನಿಮಗೆ ಗೊತ್ತಿರುತ್ತೆ ವಾಮಿಟ್ ಮಾಡಿದಾಗ ಅವರ ಮೆಂಟಲ್ ಹೆಲ್ತ್ ಯಾವ ರೀತಿ ಆಗಿರುತ್ತೆ ಅಂತ. ಸೊ ನಾನು ಆರಾಮಾಗಿದ್ದೀನಿ, ನಾನು ಇದುವರೆಗೂ ಒಂದು ಸಲನೂ ವಾಮಿಟ್ ಮಾಡೇ ಇಲ್ಲ. ಸೊ ನಾನು ಇದನ್ನ ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ.
ವಾಮಿಟ್ ಮಾಡಿದರೆ ಅದು ಗರ್ಲ್ ಬೇಬಿ. ನಾನು ಇದುವರೆಗೂ ಒಂದ್ಸಲನೂ ನಾನು ವಾಮಿಟ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಹಾರ್ಟ್ ರೇಟ್ ಬಿಲೋ 145 ಅಂದರೆ 145 ಬೀಟ್ಸ್ ಪರ್ ಮಿನಿಟ್ ಆ್ಯಂಡ್ ಅಬೌವ್ 145 ಅಂತ ಇದ್ದರೆ ಬಿಲೋ ಬಂದು ಬಾಯ್ ಬೇಬಿ, ಅಬೌವ್ ಬಂದು ಗರ್ಲ್ ಬೇಬಿ. ಓಕೆನಾ. ನನಗೆ ಫಸ್ಟ್ ಸ್ಕ್ಯಾನಿಂಗಲ್ಲಿ ನನಗೆ ತೋರಿಸಿದ್ದು 165 ಬೀಟ್ಸ್ ಪರ್ ಮಿನಿಟ್ ಅಂತ ಇತ್ತು. 165 ಬೀಟ್ಸ್ ಪರ್ ಮಿನಿಟ್ ಅಂತ ಇತ್ತು. ಸೊ ಸೆಕೆಂಡ್ ಸ್ಕ್ಯಾನಿಂಗ್ ಮತ್ತು ಥರ್ಡ್ ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ 142 ಅಥವಾ 140, ಈಗ ರೀಸೆಂಟಾಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ 140 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ನಂದು ಕಡಿಮೆ ಆಗ್ತಾ ಬರ್ತಿದೆ, ಜಾಸ್ತಿ ಆಗ್ತಾ, ಹಾರ್ಟ್ ರೇಟ್ ಜಾಸ್ತಿ ಆಗ್ತಿಲ್ಲ, ಬೇಬಿದು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಸೊ ನನ್ನ ಬೇಬಿ ಹಾರ್ಟ್ ರೇಟ್ ಬಂದು 140 ಬೀಟ್ಸ್ ಪರ್ ಮಿನಿಟ್ ಇದೆ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು 4ನೇ ಸಿಂಪ್ಟಮ್ಸ್ ಬಂದು ಮೂಡ್ ಸ್ವಿಂಗ್ಸ್ ಅಂತ ಹೇಳೋದಾದ್ರೆ ಏನ್ ಗೊತ್ತಾ, ಈಗ ಒಂದ್ ಟೈಮ್ ಇದ್ದಂಗೆ ಇನ್ನೊಂದ್ ಟೈಮ್ ಇರಲ್ಲ ಅಂತ ಹೇಳ್ತಾರೆ ಗೊತ್ತಾ, ಆ ರೀತಿ. ಇವಾಗ ನಾನು ಅಳ್ತಾ ಇರ್ತೀನಿ, ಒಂದ್ 5-10 ನಿಮಿಷದಲ್ಲಿ ನಗ್ತಾ ಇರ್ತೀನಿ. ಸೊ ಆ ರೀತಿ ಮೂಡ್ ಸ್ವಿಂಗ್ಸು. ಸದ್ಯಕ್ಕೆ ನನಗೆ ಮೂಡ್ ಸ್ವಿಂಗ್ಸ್ ಇಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ನಾನು ಆ ಥರ ಯಾವತ್ತೂ ನಾನು ಬಿಹೇವ್ ಮಾಡೇ ಇಲ್ಲ ಇದುವರೆಗೂ. ನಾರ್ಮಲ್ ಆಗಿ ಇದ್ದೀನಿ, ನನಗೆ ಯಾವುದೇ ರೀತಿ ಮೂಡ್ ಸ್ವಿಂಗ್ಸ್ ಇಲ್ಲ. ನಾನು ಒನ್ ಟೈಮ್ಗೆ ಇದ್ದಂಗೆ ಇನ್ನೊಂದು ಟೈಮ್ಗೆ ಏನು ಆ ಥರ ಏನಿರಲ್ಲ, ನಾರ್ಮಲ್ ಆಗೇ ಇದ್ದೀನಿ ಟಿಲ್ ನಾವು. ಸೊ ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಯೂರಿನ್ ಕಲರ್. ನನಗೆ ಯೂರಿನ್ ಕಲರ್ ಬಂದು ಈಗ ಒಬ್ಬೊಬ್ಬರಿಗೆ ಏನಾದರೂ ಹೀಟಿನ ಪದಾರ್ಥ ತಿಂದಾಗ ತುಂಬ ಡಾರ್ಕ್ ಆಗಿ ಬರುತ್ತೆ, ಇಲ್ಲ ಅಂತ ಅಂದರೆ ನಾರ್ಮಲ್ ಆಗೇ ಇರುತ್ತೆ. ಬಾಯ್ ಬೇಬಿಗೆ ಏನಪ್ಪ ಅಂದರೆ ಯೂರಿನ್ ಕಲರ್ ತುಂಬ ಡಾರ್ಕ್ ಆಗಿ ಬರುತ್ತೆ. ಗರ್ಲ್ ಬೇಬಿಗೆ ಯೂರಿನ್ ಕಲರ್ ಬಂದು ತುಂಬ ಲೈಟ್ ಇರುತ್ತೆ. ನನಗೆ ಯೂರಿನ್ ಕಲರ್ ಲೈಟ್ ಇದೆ. ನಾನೇನಾದರೂ ಹೀಟಿನ ಪದಾರ್ಥ ತಿಂದಾಗ ಅಥವಾ ಚಪಾತಿ, ಈ ಕುಂಬಳಕಾಯಿ ಪಲ್ಯ, ಆಮೇಲೆ ಹೀಟಿನ ಪದಾರ್ಥಗಳೆಲ್ಲ ಇರುತ್ತಲ್ಲ ಫುಡ್ಡು, ಅದನ್ನೇನಾದರೂ ನಾನು ತಿಂದಾಗ ಡಾರ್ಕ್ ಕಲರ್ ಬರುತ್ತೆ. ಯೂರಿನ್ ಪಾಸ್ ಮಾಡಿದಾಗೆಲ್ಲ ಡಾರ್ಕ್ ಕಲರ್ ಬರುತ್ತೆ. ಅದು ಬಿಟ್ಟರೆ ನಾರ್ಮಲ್ ಕಲರೇ ಇರುತ್ತೆ. ಸೊ ಹಾಗಾಗಿ ನಾನು ಗರ್ಲ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. 50-50 ಆಗಿರೋದ್ರಿಂದ ಯಾವುದಕ್ಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಗರ್ಲ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಸೊ ಇದೊಂದು ಸಿಂಪ್ಟಮ್ಸ್ ನಂಬರ್ 6. 6ನೇ ಸಿಂಪ್ಟಮ್ಸ್ ಏನಪ್ಪ ಅಂತ ಹೇಳಿದ್ರೆ ಬ್ರೆಸ್ಟ್ ಸೈಜ್. ನಮ್ಮ ಬ್ರೆಸ್ಟ್ ಸೈಜು, ಅದರಲ್ಲೂ ಜೆಂಡರ್ ಪ್ರೆಡಿಕ್ಟ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಕೆಲವೊಂದು ವಿಡಿಯೋಸ್ ನೋಡ್ಬೇಕಾದ್ರೆ ನಾನು ಅನ್ಕೊಳ್ತಾ ಇದ್ದೆ, ಓಕೆ ಈ ರೀತಿನೂ ಮಾಡ್ತಾರೆ ಅಂತ. ಸೊ ಬ್ರೆಸ್ಟ್ ಸೈಜ್ ಬಂದು ಲೆಫ್ಟ್ ಸೈಡ್ ಬ್ರೆಸ್ಟ್ ದಪ್ಪ ಇದ್ರೆ ಅದು ಗರ್ಲ್ ಬೇಬಿ, ಆ್ಯಂಡ್ ರೈಟ್ ಸೈಡ್ ಬ್ರೆಸ್ಟ್ ದಪ್ಪ ಇದ್ರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ಸೊ ನನಗೆ ಸದ್ಯಕ್ಕೆ ಒಂದು ಬ್ರೆಸ್ಟ್ ಸೈಜು 2 ನಾರ್ಮಲ್ ಆಗಿ ಇದೆ, ಬಟ್ ಸ್ವಲ್ಪ ಏನಂತಾರೆ, ಅಬ್ಸರ್ವ್ ಮಾಡಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಒಂದು ಬ್ರೆಸ್ಟ್ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ, ಅಂದರೆ ದಪ್ಪ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಚೆಕ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ನನ್ನ ಬ್ರೆಸ್ಟು ಲೆಫ್ಟ್ ಸೈಡು ದಪ್ಪ ಇದೆ ಸ್ವಲ್ಪ. ಸೊ ಹಾಗಾಗಿ ನಾನು ಗರ್ಲ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಒಬ್ಬೊಬ್ರು ಅಂತಾರೆ ಲೆಫ್ಟ್ ಸೈಡ್ ಬ್ರೆಸ್ಟ್ ದಪ್ಪ ಇದ್ರೆ ಬಾಯ್ ಬೇಬಿ ಆಗುತ್ತೆ ಅಂತಾರೆ. ಸೊ ಇನ್ನು ಕೆಲವೊಬ್ರು ಲೆಫ್ಟ್ ಸೈಡ್ ಬ್ರೆಸ್ಟ್ ದಪ್ಪ ಇದ್ರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಸೊ ನಾನು ಆಲ್ಮೋಸ್ಟ್ ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿ, ಓಕೆ ನಾನು ಗರ್ಲ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡೋಣ ಅಂತ ಹೇಳಿ ಗರ್ಲ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ವೆಯ್ಟ್ ಗೇನ್. ನಾನು ದಪ್ಪ ಆಗಿದ್ದೀನಿ, ಬಟ್ ವೆಯ್ಟ್ ಗೇನ್ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನೀವು ನೋಡ್ತಿರ್ಬೋದು ನನ್ನ ಫೇಸ್ ಆಗಿರ್ಬೋದು, ಕೈ ಆಗಿರ್ಬೋದು, ನನ್ನ ಇಡೀ ಬಾಡಿ ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ, ನಾರ್ಮಲ್ ಆಗೇ ಇದ್ದೀನಿ. ಬಟ್ ನನ್ನ ಹೊಟ್ಟೆ ಭಾಗ ಮಾತ್ರ ದಪ್ಪ ಇದೆ, ಇನ್ನು ಮಿಕ್ಕಿದ ಕೈ ಕಾಲು ಎಲ್ಲ ನಾರ್ಮಲ್ ಆಗೇ ಇದೆ. ಸೊ ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನನಗೆ ಹೊಟ್ಟೆ ಮಾತ್ರ ವೆಯ್ಟ್ ಗೇನ್ ಆಗಿರೋದು, ಫುಲ್ ಬಾಡಿ ಎಲ್ಲ ನಾರ್ಮಲ್ ಆಗೇ ಇದೆ. ಗರ್ಲ್ ಬೇಬಿಗೆ ಏನಪ್ಪ ಅಂತ ಹೇಳಿದ್ರೆ ಫುಲ್ಲು ಹೊಟ್ಟೆಯಿಂದ ಹಿಡಿದು ಫುಲ್ ಬಾಡಿ ಎಲ್ಲ ದಪ್ಪ ಆಗುತ್ತಂತೆ. ಸೊ ಹಾಗಾಗಿ ನನಗೆ ಹೊಟ್ಟೆ ಭಾಗ ಮಾತ್ರ ವೆಯ್ಟ್ ಗೇನ್ ಆಗಿರೋದು. ಸೊ ಅದಕ್ಕೆ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಟಮ್ಮಿ ಪೊಸಿಷನ್, ಹೈ ಅಥವಾ ಲೋ. ನನಗೆ ಏನಂತಾರೆ, ಒಬ್ಬೊಬ್ಬರಿಗೆ ಎದೆ ಭಾಗದಿಂದ ಇಲ್ಲಿಂದ ಹಿಡಿದು ಹೊಟ್ಟೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಸ್ವಲ್ಪ ಗ್ಯಾಪ್ ಇದೆ, ಇಷ್ಟು ಗ್ಯಾಪ್ ಬಿಟ್ಟು ಇಲ್ಲಿಂದ ಹೀಗೆ ಹೊಟ್ಟೆ ಇದೆ ನನಗೆ.
ಹಾಗಾಗಿ ನಾನು ಇದನ್ನ ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಒಬ್ರಿಗೆ ಇಲ್ಲಿಂದ ಹೊಟ್ಟೆ ದಪ್ಪ ಇರುತ್ತೆ ನೋಡಿ, ಎದೆ ಭಾಗದಿಂದ ಹಿಡಿದು ಹೊಟ್ಟೆ ದಪ್ಪ ಇರುತ್ತೆ, ಅದು ಗರ್ಲ್ ಬೇಬಿ. ಸೊ ನನಗೆ ಸ್ವಲ್ಪ ಇಷ್ಟು ಗ್ಯಾಪ್ ಬಿಟ್ಟು ಹೊಟ್ಟೆ ಬಂದಿರೋದ್ರಿಂದ ನಾನು ಇದನ್ನ ಟಮ್ಮಿ ಪೊಸಿಷನ್ ಬಂದು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಬೇಬಿ ಮೂವ್ ಮಾಡ್ತಾ ಇದೆ, ಅದಕ್ಕೆ ಟೈಮಿಂಗ್ಸ್ ಫಿಕ್ಸ್ ಆಗ್ಬಿಟ್ಟಿದೆ ಮಧ್ಯಾಹ್ನ ಹೊತ್ತು. ಸೊ ನಾನು ಮಧ್ಯಾಹ್ನ ವಿಡಿಯೋ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಆಟಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಹೊಟ್ಟೆ ಭಾಗದಲ್ಲಿ ಲೈನ್ ಬಂದಿರುತ್ತೆ ಗೊತ್ತಾ, ಆ ಸಿಂಪ್ಟಮ್ಸ್. ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಹೊಟ್ಟೆ ಮೇಲೆ ಲೈನ್ ಇದ್ರೆ ಅದು ಬಾಯ್ ಬೇಬಿ, ಲೈನ್ ಇಲ್ಲ ಅಂದ್ರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಸೊ ನನಗೆ ಹೊಟ್ಟೆ ಮೇಲೆ ಲೈನ್ ಬಂದಿದೆ, ಸೊ ಸ್ಟ್ರೆಚ್ ಮಾರ್ಕ್ಸ್ ಇದೆ ನನಗೆ, ಬಟ್ ಹೊಟ್ಟೆ ಮೇಲೆ ಲೈನ್ ಬಂದಿದೆ, ಒಂದು ಲೈನ್ ಇಲ್ಲಿಂದ ಏನೋ ಬಂದಿದೆ, ಸಾರಿ ಇಲ್ಲಿಂದ ನನಗೆ ಒಂದು ಲೈನ್ ಬಂದಿದೆ, ಹೊಟ್ಟೆ ಮೇಲೆ ಒಂದು ಲೈನ್ ಬಂದಿದೆ. ಸೊ ಇದಕ್ಕೆ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಒಬ್ಬೊಬ್ರಿಗೆ ಹೊಟ್ಟೆ ಮೇಲೆ ಲೈನ್ ಬಂದಿರೋರಿಗೆ ಆಲ್ಮೋಸ್ಟ್ ಬಾಯ್ ಬೇಬಿನೇ ಆಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಸ್ಕಿನ್ನು ಡ್ರೈ ಆಗಿದ್ರೆ ಅಥವಾ ಏನಂತಾರೆ ಕಪ್ಪಾಗಿದ್ರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಸ್ಕಿನ್ ಗ್ಲೋ ಇದ್ರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ಹೆಣ್ ಪಾಪು ಆದ್ರೆ ತಾಯಿ ಸೌಂದರ್ಯ ಎಲ್ಲ ಪಾಪು ತಗೋಬಿಡುತ್ತೆ, ಹೆಣ್ಮಗು ತಗೋಬಿಡುತ್ತೆ. ಗಂಡ್ ಪಾಪು ಆದ್ರೆ ತಾಯಿ ಸೌಂದರ್ಯ ಇನ್ನೂ ಗ್ಲೋ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಸ್ಕಿನ್ ಬಂದು ಗ್ಲೋಯಿಂಗ್ ಆಗೇ ಇದೆ, ಡ್ರೈ ಆಗಿಲ್ಲ, ಅಂಡ್ ಕಲರ್ ಕೂಡ ಡಿಮ್ ಆಗಿಲ್ಲ, ನಾರ್ಮಲ್ ಆಗೇ ಇದ್ದೀನಿ. ನಾನು ಮೊದಲು ಹೇಗಿದ್ದೀನೋ ಈಗಲೂ ಹಾಗೆ ಇದ್ದೀನಿ. ಸೊ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ನಮ್ಮ ಅಕ್ಕನ ನಾನು ನೋಡಿರೋದ್ರಿಂದ, ಅವಳು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ನೋಡಿದ್ದೆ. ಅವಳು ಫಸ್ಟ್ ಬೇಬಿ ಬಂದು ಹೆಣ್ಮಗು ಆಗಿದ್ದು. ನಮ್ಮ ಅಕ್ಕ ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿದ್ಲು, ಅಂಡ್ ಇಲ್ಲಿ ಕತ್ತನ್ ಸುತ್ತ ಎಲ್ಲ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಅವಳಿಗೆ. ಆಮೇಲೆ ತುಂಬಾ ದಪ್ಪ ಆಗ್ಬಿಟ್ಟಿದ್ಲು, ಫುಲ್ ಹೊಟ್ಟೆ ಯಾವ ರೀತಿ ಅಂದ್ರೆ ವಾಟರ್ ಮಿಲನ್ ಇರಲ್ವ ಆ ರೀತಿ ಇತ್ತು ಅವಳಿಗೆ. ಸೊ ಅವಳಿಗೆ ಹೋಲಿಸ್ಕೊಂಡ್ರೆ ನಾನು ಮೊದಲು ಹೇಗಿದ್ದೀನೋ ಈಗಲೂ ಹಾಗೆ ಇದ್ದೀನಿ ಅಂತಾನೆ ನನಗೆ ಫೀಲ್ ಆಗೋದು. ಸೊ ನೋಡಿದವರೆಲ್ಲ ಹಾಗೆ ಅಂತಾರೆ. ಸೊ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಪಿಂಪಲ್ಸ್ ಜಾಸ್ತಿ ಇದ್ರೆ ಅದು ಗರ್ಲ್ ಬೇಬಿ, ಪಿಂಪಲ್ಸ್ ಇಲ್ಲ ಅಂತ ಹೇಳಿದ್ರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ನೀವು ನನ್ನ ಸ್ಕಿನ್ ನೋಡ್ಬೋದು, ಮೊದಲು ನನ್ನ ಸ್ಕಿನ್ ಅಲ್ಲಿ ಫುಲ್ ಪಿಂಪಲ್ಸ್ ಎಲ್ಲ ಇತ್ತು, ಅಂದ್ರೆ ನಾರ್ಮಲ್ ಆಗಿ ಪಿಂಪಲ್ಸ್ ಬರ್ತಾ ಇತ್ತು. ಸದ್ಯಕ್ಕೆ ಈಗ ಹೇಳೋದಾದ್ರೆ ನನಗೆ ಪಿಂಪಲ್ಸ್ ಏನಿಲ್ಲ, ಜಸ್ಟ್ ಪಿಂಪಲ್ದು ಅಂದ್ರೆ ಕೆಲವೊಂದು ಮಾರ್ಕ್ ಇದೆ ಅಷ್ಟೇ, ಪಿಂಪಲ್ ಮಾರ್ಕ್ ಇದೆ, ನನಗೆ ಆ ಪಿಂಪಲ್ ಆಗಿಲ್ಲ. ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಹೇರ್ ಗ್ರೋತ್. ನನಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಕೂದಲು ಉದುರುತ್ತೆ ಅಂತ ಅನ್ಕೊಂಡಿದ್ದೆ. ಕೂದಲು ಉದುರಿದ್ರೆ ಅದು ಗರ್ಲ್ ಬೇಬಿ, ಕೂದಲು ಉದುರದೆ ಕೂದಲು ಬೆಳೀತಾ ಹೋಗ್ತಾ ಇದ್ರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ನನಗೆ ಕನ್ಸೀವ್ ಆಗೋದಕ್ಕಿಂತ ಮುಂಚೆನೂ ನನಗೆ ಕೂಮ್ ಮಾಡಿದಾಗೆಲ್ಲ ನಾರ್ಮಲ್ ಆಗಿ ಒಂದು 4-5 ಕೂದಲು ಬೀಳೋದು. ಸೊ ಆ ರೀತಿನೇ ನನಗೀಗ ಆಗೋದು. ಜಾಸ್ತಿ ಕೂದಲು ಏನು ಉದ್ರಲ್ಲ, ಹೋಲಿಕೆ ಮಾಡಿದ್ರೆ ನನಗೆ ಕೂದಲು ಬೆಳೆದಿದೆ ಅಂಡ್ ಕೂದಲು ಉದುರುತ್ತಾ ಇಲ್ಲ, ನನಗೆ ಕೂದಲು ಚೆನ್ನಾಗಿ ಬೆಳೀತಿದೆ. ಬೆಳೀತಿದೆ ಅಂದ್ರೆ ತುಂಬಾ ಉದ್ದ ಏನಿಲ್ಲ, ಒಂದ್ ಸ್ವಲ್ಪ ಮೊದಲು ಹೋಲಿಸ್ಕೊಂಡ್ರೆ ಇವಾಗ ಕೂದಲು ಬೆಳೆದಿದೆ ಅಂತಾನೆ ಹೇಳ್ತಾರೆ. ಕಸಿನ್ ಎಲ್ಲ ಹೇಳ್ತಿದ್ರು ಕೂದಲು ಬೆಳೆದಿದೆ ನಿನಗೆ ಅಂತ. ನಮ್ಮಮ್ಮ ಹೇಳ್ತಾ ಇದ್ರು ಬಾಣ್ತನ ಟೈಮಲ್ಲಿ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ನಿನಗೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವ್ರ ಲೆಕ್ಕಾಚಾರ ಪ್ರಕಾರ ತಗೊಂಡ್ರು ನನಗೆ ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇಲ್ಲ. ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಕತ್ತಿನ ಸುತ್ತ ಕಪ್ಪು, ಅಂದ್ರೆ ಇಲ್ಲೆಲ್ಲ ಬ್ಲ್ಯಾಕ್ ಆಗುತ್ತೆ ಗೊತ್ತಾ, ಕತ್ತತ್ರ ಸೊ ನೆಕ್ ಹತ್ರ ಬ್ಲ್ಯಾಕ್ ಆಗುತ್ತೆ ಗೊತ್ತಾ. ಸೊ ನನಗೆ ನೀವು ನೋಡ್ತಿರ್ಬೋದು ಬ್ಲ್ಯಾಕ್ ಏನಿಲ್ಲ, ನಾರ್ಮಲ್ ಆಗೇ ಇದೆ. ನಾನು ಇದನ್ನ ಕತ್ತು ಕಪ್ಪಾಗಿದ್ರೆ ಅದು ಬಾಯ್ ಬೇಬಿ, ನಾರ್ಮಲ್ ಆಗಿದ್ರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ನನಗೆ ನಮ್ಮ ಅಕ್ಕನ ನೋಡಿರೋದ್ರಿಂದ ನಮ್ಮ ಅಕ್ಕನಿಗೆ ಕತ್ತು ಸುತ್ತ ಕಪ್ಪಾಗಿತ್ತು, ಅದು ಗರ್ಲ್ ಬೇಬಿ ಆಯಿತು. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ಸೊ ನನಗೆ ಕತ್ತಿನ ಸುತ್ತ ಕಪ್ಪಿಲ್ಲ, ನಾರ್ಮಲ್ ಆಗೇ ಇದೆ. ಸೊ ಸಿಂಪ್ಟಮ್ಸ್ ಪ್ರಕಾರನೇ ಹೋಗೋದಾದ್ರೆ ಗರ್ಲ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ ನಾನು, ಕತ್ತಿನ ಸುತ್ತ ಕಪ್ಪಿಲ್ಲ. ಸೊ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಇದು. ಕತ್ತಿನ ಸುತ್ತ ಕಪ್ಪಿದ್ರೆ ಅದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ.
ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಫುಡ್ ಕ್ರೇವಿಂಗ್ಸ್. ಫುಡ್ ಕ್ರೇವಿಂಗ್ಸ್ ಅಂತ ಹೇಳೋದಾದ್ರೆ ನಾನು ತುಂಬಾ ಇಷ್ಟಪಟ್ಟು ತಿಂತಾ ಇರೋದು ಸ್ಪೈಸಿ ಫುಡ್ಡು, ಸ್ಪೈಸಿ ಸಾಲ್ಟ್ ಆ ಥರ ಫುಡ್ಡನ್ನು ನಂಗೆ ತುಂಬ ಇಷ್ಟ ಆಗುತ್ತೆ. ಸ್ವೀಟ್ ನನಗೆ ಅಷ್ಟೊಂದು ಲೈಕ್ ಆಗಲ್ಲ, ಆದ್ರೂ ಕೆಲವೊಂದ್ಸಲ ಕೇಕ್ ತಿನ್ಬೇಕು ಅಂತ ಅನ್ಸುತ್ತೆ. ಅದನ್ನ ನಾರ್ಮಲ್ ಆಗಿ ನಾನು ಕೇಳ್ಕೊತೀನಿ ಅಷ್ಟೇ, ಅದು ಬಿಟ್ಟರೆ ನನಗೆ ಇದನ್ನ ತಿನ್ಬೇಕು ಅಂತ ನಾನು ಕೇಳೋದೇ ಇಲ್ಲ. ಸ್ಪೈಸಿ ಫುಡ್ಡಲ್ಲಾದರೆ ತುಂಬ ನಾನ್ ವೆಜ್ ನಾನು ಜಾಸ್ತಿ ಕೇಳಿ ತಿಂತಾ ಇದ್ದೀನಿ ಮಹಿ ಹತ್ರ. ಅಂದರೆ ಡಿಫ್ರೆಂಟ್ ಟೇಸ್ಟ್ ಮಾಡಬೇಕು ಅಂತ ಅನಿಸುತ್ತೆ ಸ್ಪೈಸಿ ಫುಡ್ಡಲ್ಲಿ. ಸೊ ನಾನು ಸ್ಪೈಸಿ ಆಗಿರೋದ್ರಿಂದ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀನಿ. ನಾನು ಸ್ವೀಟ್ ಎಲ್ಲ ಲೈಕ್ ಮಾಡಲ್ಲ, ನಂಗೆ ಏನೋ ಸ್ವೀಟ್ ಇಷ್ಟನೇ ಆಗ್ತಿಲ್ಲ ಈಗ ಸದ್ಯಕ್ಕೆ. ಕೇಕ್ ಏನಾದರೂ ತಂದುಕೊಟ್ರೆ ತಿಂತೀನಿ, ಬೇಡ ಅಂತ ಏನನ್ನಲ್ಲ. ಬಟ್ ನಂಗೆ ಸ್ವೀಟ್ ಬೇಕು ಅಂತ ನಾನು ಕೇಳಿ ಯಾವತ್ತೂ ತಿಂದಿಲ್ಲ. ಸೊ ನಾನು ಜಾಸ್ತಿ ಕೇಳೋದೆ ಸ್ಪೈಸಿ ಫುಡ್. ಸೊ ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಚೈನೀಸ್ ಕ್ಯಾಲೆಂಡರ್ ಟೆಸ್ಟ್. ನೀವು ನನ್ನ ವ್ಲಾಗಲ್ಲಿ ನೋಡಿರ್ಬೋದು, ನನ್ನ ಚೈನೀಸ್ ಕ್ಯಾಲೆಂಡರ್ ಟೆಸ್ಟ್ ಮಾಡಿದಾಗ, ಅಂದರೆ ಜೆಂಡರ್ ಟೆಸ್ಟ್ ಮಾಡಿದಾಗ ನನಗೆ ಬಾಯ್ ಬೇಬಿ ಪ್ರೆಡಿಕ್ಟ್ ಮಾಡಿದೆ. ಸೊ ಹಾಗಾಗಿ ನಾನು ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ಹೋಗೋದಾದ್ರೆ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಸೊ ನನ್ನ ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಅಸಿಡಿಟಿ ಪ್ರಾಬ್ಲಮ್. ನನಗೆ ಅಸಿಡಿಟಿ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಊಟ ಮಾಡಿದಾಗೆಲ್ಲ ಸ್ವಲ್ಪ ಏನಂತಾರೆ ಎದೆ ಉರಿ ಬರೋದು ಆ ಥರ ಆಗುತ್ತೆ, ಲೈಟಾಗಿ ಆ ಥರ ಆಗುತ್ತೆ. ನಾನು ಬಿಸಿನೀರು ಕುಡಿದ್ಮೇಲೂ ಆ ಥರ ಫೀಲ್ ಆಗುತ್ತೆ, ಸ್ವಲ್ಪ ಆದರೂ ಫೀಲ್ ಆಗುತ್ತೆ. ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ಅಂದರೆ ಎದೆ ಉರಿ ಬರೋ ಥರ ಏನಾದರೂ ಅನ್ಸಿದ್ರೆ ಅದು ಬಾಯ್ ಬೇಬಿ, ನಾರ್ಮಲ್ ಆಗಿ ಇದ್ರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ನಾನು ಎಷ್ಟೇ ಬಿಸಿ ನೀರು ಕುಡಿದ್ರೂ ನನಗೆ ಸ್ವಲ್ಪ ಆದರೂ ಎದೆ ಭಾಗದಲ್ಲಿ ಸ್ವಲ್ಪ ಉರಿಯುತ್ತೆ. ಸೊ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಅಂಡರ್ಆರ್ಮ್ಸ್ ಡಾರ್ಕ್. ಅಂಡರ್ಆರ್ಮ್ಸ್ ಎಲ್ಲ ಡಾರ್ಕ್ ಆಗೋದು, ಕಪ್ಪಾಗೋದು ಅಂಡರ್ಆರ್ಮ್ಸ್ ಎಲ್ಲ, ಮತ್ತೆ ಕೆಲವೊಂದು ಪ್ರೈವೇಟ್ ಏರಿಯಾದಲ್ಲೆಲ್ಲ ಕಪ್ಪಾಗೋದು, ಆ ಥರ ಹೇಳೋದಾದ್ರೆ ಡಾರ್ಕ್ ಆದ್ರೆ ಅದು ಬಾಯ್ ಬೇಬಿ ಸಿಂಪ್ಟಮ್ಸು, ನಾರ್ಮಲ್ ಆಗಿ ಇದ್ರೆ ಅದು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ನನಗೆ ಅಂಡರ್ಆರ್ಮ್ಸ್ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಇದೆ, ಅಂದ್ರೆ ನಾರ್ಮಲ್ ಆಗಿ ಇತ್ತು, ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾನೇ ಡಾರ್ಕ್ ಆಗ್ತಾ ಇದೆ. ಸೊ ನಾನು ಇದನ್ನ ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳೋದಾದ್ರೆ, ಈಗ ನಾರ್ಮಲ್ ಆಗಿ ನಾವು ಮೊದಲು ಹೇಗೆ ಕೆಲಸ ಮಾಡ್ಕೊಂಡಿದ್ವೋ, ಸೊ ಈ ಪ್ರೆಗ್ನೆನ್ಸಿ ಪೀರಿಯಡ್ ಟೈಮಲ್ಲೂ ನಾವು ಅದೇ ರೀತಿ ಕೆಲಸ ಮಾಡ್ತಾ ಇದ್ರೆ ಅಥವಾ ಲೇಸಿನೆಸ್ ತೋರಿಸದೆ ಆರಾಮಾಗಿದ್ರೆ ಅದು ಬಾಯ್ ಬೇಬಿ ಸಿಂಪ್ಟಮ್ಸು. ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಸುಸ್ತಾಗ್ತಿದೆ ನನಗೆ, ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿ ಮಲ್ಕೊಂಡ್ರೆ ಲೇಸಿನೆಸ್ ಇದ್ರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಹೇಳೋದಾದ್ರೆ, ಮನೇಲಿ ನಾನು ಒಬ್ಳೇ ಇರೋದ್ರಿಂದ ನಾನೇ ಎಲ್ಲ ಕೆಲಸ ಮಾಡಬೇಕು. ಸೊ ನನಗೆ ಲೇಸಿನೆಸ್ ಅನ್ನೋದು ಅಷ್ಟೊಂದೇನಿಲ್ಲ, ಮಲ್ಕೊಳ್ತೀನಿ, ಮಲ್ಕೊಂಡಾಗ ಅಷ್ಟೇ ನಾನು ರೆಸ್ಟು ಅಂತಾನೆ ಹೇಳ್ಬೋದು. ಅದು ಬಿಟ್ಟರೆ ನಾನು ಅಷ್ಟೊಂದು ರೆಸ್ಟ್ ಮಾಡಲ್ಲ. ಮಾಮೂಲಿ ಮನೇಲಿ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ನಾನು ಮಾಡ್ತೀನಿ. ಮೊದಲು ಹೇಗಿದ್ನೋ ಈಗಲೂ ಹಾಗೆ ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಲೇಸಿನೆಸ್ ಇಲ್ಲ, ಸೊ ಅದಕ್ಕೆ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಬೇಬಿ ಮೂಮೆಂಟ್. ಲೆಫ್ಟ್ ಸೈಡ್ ಜಾಸ್ತಿ ಮೂವ್ಮೆಂಟ್ ಮಾಡ್ತಿದ್ರೆ ಅದು ಬಾಯ್ ಬೇಬಿ, ರೈಟ್ ಸೈಡ್ ಜಾಸ್ತಿ ಮೂವ್ಮೆಂಟ್ ಮಾಡ್ತಿದ್ರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಲೆಫ್ಟ್ ಸೈಡ್ ಜಾಸ್ತಿ ಮೂವ್ಮೆಂಟ್ ಮಾಡ್ತಿದ್ರೆ ಅದು ಗರ್ಲ್ ಬೇಬಿ, ರೈಟ್ ಸೈಡ್ ಮೂವ್ಮೆಂಟ್ ಜಾಸ್ತಿ ಮಾಡ್ತಿದ್ರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ನಾನು 50-50 ಪ್ರಕಾರ ತಗೊಳ್ಳೋದಾದ್ರೂ ನನಗೆ ಲೆಫ್ಟ್ ಸೈಡ್ ಬೇಬಿ ಮೂಮೆಂಟ್ ಜಾಸ್ತಿ ಇದೆ. ಸೊ ನಾನು ಇದು ಗರ್ಲ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಸೊ ಇದ್ರ ನನಗೂ ಗೊತ್ತಿಲ್ಲ, 50-50 ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಸೊ ಓಕೆ ಅಂತ ಹೇಳಿ ಗರ್ಲ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡಿದ್ದೀನಿ ಗರ್ಲ್ ಬೇಬಿಗೆ. ಬೇಬಿ ಮೂಮೆಂಟ್ ಜಾಸ್ತಿ ನಂಗೆ ಜಾಸ್ತಿ ಬೇಬಿ ಮೂಮೆಂಟ್ ಆಗೋದೇ ಲೆಫ್ಟ್ ಸೈಡು. ನಂಗೆ ಲೆಫ್ಟ್ ಸೈಡೇ ಜಾಸ್ತಿ ಕೈ ಮುಟ್ಟಿದ ತಕ್ಷಣ ಸಿಗುತ್ತೆ. ಆ್ಯಂಡ್ ಚೆನ್ನಾಗಿ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ ಬೇಬಿದು. ಸೊ ಅದಕ್ಕೆ ನನಗೆ ಲೆಫ್ಟ್ ಸೈಡು ತುಂಬ ಚೆನ್ನಾಗಿ ಮೂಮೆಂಟ್ ಆಗುತ್ತೆ. ಹಾಗಾಗಿ ನಾನು
ಗರ್ಲ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಈಗ ನಮ್ಮ ಹೊಟ್ಟೆ ಒಕ್ಕಳು ಇರುತ್ತೆ ಗೊತ್ತಾ, ನಮ್ಮ ಹೊಟ್ಟೆ ಒಕ್ಕಳು ಅದು ಟೋಪಿ ತರ ಮುಂದೆ ಬಂದಿದ್ರೆ ಅಂದ್ರೆ ಕ್ಲೋಸ್ ಆಗಿದ್ರೆ ಅದು ಬಾಯ್ ಬೇಬಿ, ನಾರ್ಮಲ್ ಆಗಿದ್ರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ನನಗೆ ಒಕ್ಕಳು ಬಳ್ಳಿ ಕ್ಲೋಸ್ ಆಗಿದೆ, ಅಂದ್ರೆ ಗ್ಯಾಪ್ ಏನಿಲ್ಲ, ಫುಲ್ ಕ್ಲೋಸ್ ಆಗಿದೆ. ಹೊಕ್ಕಳು ಗುಳಿ ಇರುತ್ತೆ ಗೊತ್ತಾ, ಸೊ ಅದು ಫುಲ್ ಕ್ಲೋಸ್ ಆಗಿದೆ. ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪ್ಟಮ್ಸ್ ರಿಂಗ್ ಟೆಸ್ಟ್. ರಿಂಗ್ ಟೆಸ್ಟ್ ಕೆಲವೊಬ್ರು ಹೇಳ್ತಾರೆ ರಿಂಗ್ ಟೆಸ್ಟ್ ಮಾಡಿದಾಗ ರೌಂಡ್ ಅಲ್ಲಿ ತಿರುಗಿದ್ರೆ ಅದು ಗರ್ಲ್ ಬೇಬಿ, ಈ ರೀತಿ ಅಥವಾ ಈ ರೀತಿ ತಿರುಗಿದ್ರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ನಾನು ಟೆಸ್ಟ್ ಮಾಡಿರೋ ಪ್ರಕಾರ ನನಗೆ ಹೀಗೆ ತಿರುಗ್ತಿತ್ತು ರಿಂಗ್ ಟೆಸ್ಟ್ ಮಾಡಿದಾಗ, ಸೊ ಅದಕ್ಕೆ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ರೌಂಡ್ ತಿರುಗಿದ್ರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಅದು ಎಷ್ಟು ನಿಜ ಸುಳ್ಳು ಅಂತ ಗೊತ್ತಿಲ್ಲ. ಸೊ ರಿಂಗ್ ಟೆಸ್ಟ್ ಅಂತ ಆಲ್ಮೋಸ್ಟ್ ಎಲ್ಲ ಮಾಡ್ತಾರಲ್ಲ ಅಂತ ಹೇಳಿ ನಾನು ಟೆಸ್ಟ್ ಮಾಡಿ ನೋಡಿದೆ. ಸೊ ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಸಿಂಪ್ಟಮ್ಸ್, ನಿಮಗೆ ತಾಯಿ ಆಗ್ತಿರೋರಿಗೆ ಆ ಫೀಲ್ ಗೊತ್ತಾಗುತ್ತಂತೆ. ನಮಗೆ ಗರ್ಲ್ ಬೇಬಿ ಆಗುತ್ತಾ ಬಾಯ್ ಬೇಬಿ ಆಗುತ್ತಾ ಅಂತ. ನಾನು ಫಸ್ಟು ನೀವು ನಂಬಲ್ಲ 1 to 3 months ವರೆಗೂ ನನಗೆ ಹೆಣ್ಮಗುನೇ ಬೇಕು. ಯಾರು ಏನೇ ಅಂದ್ರೂ ನಮ್ಮಪ್ಪ ಇಲ್ಲ ನೀನು ಗಂಡು ಮಗು ಆಗಬೇಕು ಈ ಸಲ, ಫಸ್ಟ್ ಬೇಬಿ ಗಂಡು ಪಾಪು ಆಗಲಿ. ನಮ್ಮ ತಮ್ಮನೂ ಅಷ್ಟೇ ಗಂಡು ಪಾಪುನೇ ಆಗಲಿ ಅಕ್ಕ ನಿನಗೆ ಅಂತ ಹೇಳ್ತಿದ್ದ. ನಮ್ಮ ಅಮ್ಮನೂ ಅಷ್ಟೇ ಗಂಡು ಪಾಪುನೇ ಆಗಲಿ ಅಂತಾನೆ ಹೇಳ್ತಿದ್ರು. ಬಟ್ ನಾನು ಮಹಿ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲ ನಮಗೆ ಫಸ್ಟ್ ಬೇಬಿ ಹೆಣ್ಮಗುನೇ ಆಗಬೇಕು ಅಂತ ಅನ್ಕೊಳ್ತಾ ಇದ್ವಿ, ಅಷ್ಟು ವಾದ ಮಾಡ್ತಾ ಇದ್ವಿ. ಬಟ್ ನನಗೆ ಇತ್ತೀಚೆಗೆ ಏನು ಅನ್ಸ್ಬಿಟ್ಟಿದೆ ಅಂದರೆ 7 month ಕಂಪ್ಲೀಟ್ 7 month ಬಿದ್ದಾದ್ಮೇಲೆ ಅನ್ಕೊಳ್ತೀನಿ ನನಗೆ ಯಾಕೋ ಎಲ್ಲೋ ಒಂದ್ ಕಡೆ ಗಂಡು ಮಗು ಆಗ್ಬೋದಾ ಅಂತ ಅದೊಂದು ಥಾಟ್ ಬರ್ತಾ ಇದೆ. ಇದು ಕೂಡ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತಾರೆ, ಅಂದ್ರೆ ತಾಯಿಗೆ ಗೊತ್ತಾಗತ್ತಂತೆ ಯಾವ ಮಗು ಆಗುತ್ತೆ ನಮಗೆ ಅಂತ. ಸೊ ನನಗೆ ನಾನು ನಮ್ಮ ಅಕ್ಕ ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗ ನಾನು ಅವಳಿಗೆ ಗೆಸ್ ಮಾಡಿದ್ದೆ ಫಸ್ಟ್ ಬೇಬಿ ಹೆಣ್ಮಗುನೇ ಆಗುತ್ತೆ ಅಂಡ್ ಸೆಕೆಂಡ್ ಬೇಬಿ ಗಂಡು ಮಗುನೇ ಆಗುತ್ತೆ ಅಂತ. ನಮ್ಮ ಅಕ್ಕನಿಗೆ ಸೇಮ್ ಅದೇ ರೀತಿನೇ ಆಗಿದ್ದು. ಈಗ ನನಗೆ ಹೆಣ್ಪಾಪು ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಇತ್ತೀಚೆಗೆ ನನಗೆ ಜಾಸ್ತಿ ಗಂಡು ಪಾಪು ಆಗುತ್ತೇನೋ ಅಂತಾನೆ ನನಗೆ ಅನಿಸ್ತಾ ಇದೆ. ಕನಸಲ್ಲೂ ಅಷ್ಟೇ ಅದೇ ರೀತಿನೇ ನನಗೆ ಕಾಣಿಸ್ಕೊಳ್ತಿರೋದು. ಸೊ ಗೊತ್ತಿಲ್ಲ, ಇದೂ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಸೊ ಒಬ್ಬೊಬ್ರು ಗೊತ್ತಾಗತ್ತಂತೆ, ಅಂದ್ರೆ ತಾಯಿಗೆ ಆ ಫೀಲ್ ಆಗುತ್ತಂತೆ. ಸೊ ನಿಮ್ಗೆ ಆ ಥರ ಏನಾದರೂ ಫೀಲ್ ಆಗ್ತಿದ್ರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ನನಗೆ ಇನ್ ಕೇಸ್ ನನಗೇನಾದರೂ ಹೆಣ್ಪಾಪು ಆದರೂ ನನ್ನ ಖುಷಿನೇ, ನನ್ನ ಗಂಡು ಪಾಪು ಆದರೂ ಖುಷಿನೇ, ಹೆಣ್ಪಾಪು ಆದರೂ ಖುಷಿನೇ. ಯಾಕಂದರೆ ಮೊದಲನೇ ಪಾಪು ಅಲ್ವಾ, ಸೊ ತುಂಬಾ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ತುಂಬ ಇದೆ ನನಗೆ. ಬಟ್ ನನಗೇನೋ ಆ ಫೀಲ್ ಆಗ್ತಿದೆ, ಗಂಡು ಮಗು ಆಗ್ಬೋದೇನೋ ಅನ್ನೋ ಫೀಲ್ ಆಗ್ತಿದೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇದೇ ಮಗು ಆಗಬೇಕು ಅಂತ ನನ್ನ ಥಾಟ್ ಏನಿಲ್ಲ. ಫೀಲ್ ಆಗೋದನ್ನ ನಿಮ್ಮ ಹತ್ರ ಶೇರ್ ಮಾಡಿದೆ ಅಷ್ಟೇ. ಬಟ್ ಮಹಿಗೆ ಈಗಲೂ ಕೂಡ ಅವ್ರಿಗೆ ಹೆಣ್ಮಗು ಆಗಬೇಕು ಅಂತಾನೆ ಅವ್ರು ಅನ್ಕೊಂಡಿರೋದು. ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಹೊಟ್ಟೆ ಶೇಪ್ ಬಂದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ವಾಟರ್ ಮಿಲನ್ ಟೈಪ್ ಇದ್ರೆ, ಅಂದರೆ ಫುಲ್ ಈ ಥರ ಹಿಂಗಿದ್ರೆ ಅದು ಗರ್ಲ್ ಬೇಬಿ. ಆ್ಯಂಡ್ ಬಾಲ್ ಟೈಪ್ ಇರುತ್ತೆ ಗೊತ್ತಾ, ಬಾಸ್ಕೆಟ್ ಬಾಲ್ ಏನಾದರೂ ಅಂದ್ಕೊಳ್ಳಿ, ಅದು ಈ ರೀತಿ ಇದೆ ನನಗೆ. ಈ ರೀತಿ ಬಂದರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ಸೊ ನನಗೆ ಅಗ್ಲ ಇಲ್ಲ, ಹೊಟ್ಟೆ ಫುಲ್ಲು ಮುಂದೆ ಬಂದಿರೋ ಥರ ಇದೆ, ಈ ರೀತಿ ಇದೆ ನನಗೆ. ಸೊ ಇದು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಇಷ್ಟು ಸಿಂಪ್ಟಮ್ಸ್ ಬಂದು, ಬಟ್ ನಾಟ್ ದ ಲೀಸ್ಟ್ 25ನೇ ಸಿಂಪ್ಟಮ್ಸ್ ಬಂದು ಈ ಟೈಮಲ್ಲಿ ತುಂಬಾನೇ ಶೆಕೆ ಆಗ್ತಾ ಇರುತ್ತೆ. ಯಾಕಂದ್ರೆ ಇದು 3rd ಟ್ರೈಮಿಸ್ಟರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹೀಟ್ ಬಾಡಿ ಆಗ್ಬಿಟ್ಟಿರುತ್ತೆ ನಮ್ದು. ತುಂಬಾ ಸ್ವೆಟ್ ಆಗ್ತಾ ಇರ್ತೀವಿ ಆ್ಯಂಡ್ ತುಂಬಾ ಬಿಸಿ ಇರುತ್ತೆ ಕೈಯೆಲ್ಲ ಕೂಡ. ಬಟ್ ಈ ಟೈಮಲ್ಲಿ ಈ ಹೀಟ್ ಟೈಮಲ್ಲೂ ತುಂಬ ಕೋಲ್ಡ್ ಆದರೆ, ನೆಗಡಿ, ಕೆಮ್ಮು ಆ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತು ಅಂದರೆ ಅದು ಬಾಯ್ ಬೇಬಿ ಆಗುತ್ತೆ ಅಂತ. ಆ್ಯಂಡ್ ನಾರ್ಮಲ್ ಆಗಿ ಇದ್ದರೆ ಅದು ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಈಗ ಹತ್ತತ್ರ 9ನೇ ತಿಂಗಳಿಗೆ ಬೀಳ್ತಾ ಇದೆ. ನಾನಿಷ್ಟು ಸ್ವೆಟ್ ಆಗ್ತಿದ್ರು, ಶೆಕೆ ಆಗ್ತಿದ್ರು. ನಾನು ನೆಲದ ಮೇಲೆ ಕಾಲು ಮಡಗಿದ ತಕ್ಷಣ ನನಗೆ ತುಂಬ ಕೋಲ್ಡ್ ಫೀಲ್ ಆಗುತ್ತೆ. ಆ್ಯಂಡ್ ನೆಗಡಿ ಕೂಡ ಆಗಿದೆ ನನಗೆ. ಸೊ ಎಷ್ಟು ಒಂದು ವೀಕ್ ಆಯಿತು ಅಂತ ನೆನ್ಕೊಳ್ಳಿ, ನನಗಿನ್ನೂ ಕೋಲ್ಡ್ ನಿಂತೇ ಇಲ್ಲ. ಹಾಸ್ಪಿಟಲ್ಗೂ ಕೂಡ ಹೋಗಿ ನಾನು ಚೆಕ್ ಮಾಡಿಸ್ಕೊಂಡು ಬಂದೆ. ಈ ಟೈಮಲ್ಲಿ
ಇಂಜೆಕ್ಷನ್ ಎಲ್ಲ ಕೊಡೋದೇ ಇಲ್ಲ ಅಲ್ವಾ. ಸೊ ಈ ಟೈಮಲ್ಲಿ ನಮಗೆ ಕೋಲ್ಡ್ ಫೀಲ್ ಆಗ್ತಿದ್ರೆ ಅಥವಾ ನಮಗೆ ನೆಗಡಿ ತುಂಬ ಕೋಲ್ಡ್ ಅನಿಸ್ತಾ ಇದ್ರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಬಾಯ್ ಬೇಬಿಗೆ ಹ್ಯಾಂಡ್ ರೈಸ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 25 ಸಿಂಪ್ಟಮ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಗೆಸ್ ಮಾಡಿ ನಿಮಗೆ ಯಾವ್ಯಾವ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ. ಅಲ್ಲಿ ಯಾವ್ಯಾವ ಸಿಂಪ್ಟಮ್ಸ್ ಇದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಜಾಸ್ತಿ ಮೆಜಾರಿಟಿ ಜಾಸ್ತಿ ಬಂದಿರೋದು ಬಾಯ್ ಬೇಬಿಗೆ. ಸೊ ನೋಡೋಣ. ನಾನು ಸೀರಿಯಸ್ಲಿ ನೀವು ನಂಬಲ್ಲ, ನಿನ್ನೆ ನಾನು ಇದನ್ನೆಲ್ಲ ಲೀಸ್ಟ್ ಮಾಡ್ತಾ ಇದ್ದೆ. ನಿನ್ನೆ ನೈಟ್ ಕೂತ್ಕೊಂಡು ಲೀಸ್ಟ್ ಮಾಡ್ತಿದ್ದೆ. ಮಹಿ ಬಂದ ತಕ್ಷಣ ನೋಡಿದ್ರು ಏನೇನೋ ಬರೀತಿದ್ದೀನಿ ಅಂತ ಹೇಳಿ. ಸೊ ನಾನು ಯಾವುದು ಜಾಸ್ತಿ ಮೆಜಾರಿಟಿ ಬಂದಿದೆ ಅಂತ ಹೇಳಿದ್ರು. ನಾನು ಆಲ್ಮೋಸ್ಟ್ ಚೆಕ್ ಮಾಡಿದಾಗ ಬಾಯ್ ಬೇಬಿಗೆ ಸಿಂಪ್ಟಮ್ಸ್ ಜಾಸ್ತಿ ತೋರಿಸ್ತಿದೆ. ಅಮ್ಮ ತುಂಬ ಮಾತಾಡ್ತಿದ್ದಾಳಲ್ಲ. ಹಾಂ, ನಿದ್ದೆ ಬರ್ತಿಲ್ವ ನಿಂಗೆ ಕಂದ? ಅದು ಆಟ ಆಡ್ತಿದ್ದೆ. ನಾನು ಹಿಂಗೆ ಮಾತಾಡಿಸ್ತಾ ಇರ್ತೀನಿ ಪಾಪು ಜೊತೆ. ಸೊ ನೀವು ಮಗು ಜೊತೆ ಮಾತಾಡ್ತಾ ಇರಿ, ನಿಮ್ಗೆ ಫೀಲ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಅದು ಪಾಪು ಆಟ ಆಡ್ತಿದ್ದೆ, ನಾನು ತುಂಬ ಹೊತ್ತು ಕೂತಿದ್ದೀನಿ. ಸೊ ರೆಸ್ಟ್ ಮಾಡಬೇಕು ಅಂತ ಅದು ಹೇಳ್ತಾ ಇದೆ ಅಂತಾನೆ ಅನ್ಕೊಳ್ಬೋದು. ಸೊ ನಿದ್ದೆ ಬರಲ್ಲ, ಜಸ್ಟ್ ಸುಮ್ಮನೆ ಅದು ಪಾಪು ಆಟ ಆಡ್ಬೇಕಾದ್ರೆ ಮಲ್ಕೊಂಡು ಫೀಲ್ ಮಾಡ್ತಾ ಇರ್ತೀನಿ ಪಾಪು ಜೊತೆ ಮಾತಾಡ್ಕೊಂಡು. ಸೊ ಇನ್ನೇನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆಗೋಯ್ತು. ಓಕೆ, ನಾನು ಏನು ಹೇಳ್ತಿದ್ದೆ, ನೆನ್ನೆ ನೈಟು ಮಾತಾಡ್ತಿದ್ದೆ ಅಲ್ವಾ. ಸೊ ಅವಾಗ ಮಹಿ ಏನು ಹೇಳಿದ್ರು ಅಂತ, ನಾನು ಜಾಸ್ತಿ ಬಾಯ್ ಬೇಬಿ ಸಿಂಪ್ಟಮ್ಸ್ ತೋರಿಸ್ತಾ ಇದ್ದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಮಹಿ ಅಂದರು, ಸ್ಮೈಲ್ ಮಾಡ್ಬಿಟ್ಟು ಬಾಯ್ ಬೇಬಿ ಅಂತಾನೆ ಇದೆಯಾ, ನೀನು ಗರ್ಲ್ ಬೇಬಿನೇ ಆಗೋದು, ಸುಮ್ಮನಿರು ಅಂತ ಹೇಳಿ ಅದೊಂಥರ ಮಾತುಕತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿನ್ನೆ ಅವರು ಕೂಡ ಬೇಬಿ ಮೂಮೆಂಟ್ ಮಾಡ್ತಾ ಇತ್ತು. ಅವಾಗ ಅವರು ಕೂಡ ಮಾತಾಡಿಕೊಂಡು ಪಾಪು ಜೊತೆ ಇನ್ನು ಒಂದೇ ತಿಂಗಳಲ್ವ ಇರೋದು. ಸೊ ಮಗು ಜೊತೆ ಅವ್ರು ಮಾತಾಡ್ಬೇಕಾದ್ರೆ ತಾಯಿಗಾಗೋ ಖುಷಿನ ಎಕ್ಸ್ಪ್ಲೈನೇ ಮಾಡೋದಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ಈ ಟೈಮಲ್ಲಿ ಗಂಡ ಹೆಂಡತಿ ನಗ್ನಗ್ತಾ ಮಗು ಜೊತೆ ಮಾತಾಡ್ತಿದ್ರೆ ಮಗುಗೆ ಗುಡ್ ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನಾವು ಕೂಡ ಹ್ಯಾಪಿಯಾಗಿರ್ತೀವಿ. ಇನ್ನೊಂದೇ ತಿಂಗಳಿರೋದ್ರಿಂದ ನನಗೆ ಸ್ವಲ್ಪ ಭಯ ಬರ್ತಾ ಇದೆ, ಹೆಂಗೆ ಈ ಡೆಲಿವರಿ ಟೈಮಲ್ಲೆಲ್ಲ ಹೆಂಗಿರುತ್ತೋ ಏನೋ ಅಂತ. ಸೊ ನೋಡೋಣ ಯಾರ್ಯಾರಿಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇದೆ ಅಂತ ನೀವು ಕೆಲವೊಂದು ಈಗ ನಾನು ಹೇಳಿರೋ ಪ್ರಕಾರನೇ ನೀವು ಗೆಸ್ ಮಾಡ್ಕೊಳ್ಬೋದು. ನೀವೇನಾದ್ರು ಪ್ರೆಗ್ನೆಂಟ್ ಲೇಡೀಸ್ ನನ್ನ ವಿಡಿಯೋಸ್ ನೋಡ್ತಾ ಇರ್ತೀರಲ್ವಾ. ಸೊ ನಿಮ್ಗೆ ಯಾವ್ಯಾವ ಸಿಂಪ್ಟಮ್ಸ್ ಇದೆ ಅಂತ ನೀವು ಗೆಸ್ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಮಾಡಿ, ಓಕೆನಾ. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಬಂದು ನನ್ನ ಸೀಮಂತ ಯಾವಾಗ ಮಾಡೋದು ಏನು ಅಂತ ಡಿಸ್ಕಸ್ ನಡೀತಾ ಇದೆ. ಆ್ಯಂಡ್ ಅದು ವ್ಲಾಗ್ ಜೊತೆ ನಾನು ಆದಷ್ಟು ಬೇಗ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.